ನೋಡಿ, ಇದು ನಮ್ಮ ತೋಟದಲ್ಲಿರುವಂಥ ಮಾವಿನ ಮರ. ಸ್ಪ್ರಿಂಕ್ಲರ್ ನೀರು ಜೋರುಂಟು. ಒಂದು ನಿಮಿಷ. ಮಾವಿನ ಗಿಡ ನಡಬೇಕಾದ್ರೆ ಒಂದು 10-20 ಅಡಿ ಜಾಗ ಬೇಕಾಗ್ತದೆ. ಅದರ ಸುತ್ತಮುತ್ತ ಯಾವುದು ಗಿಡಗಳು ಎಲ್ಲ ಇರಬಾರ್ದು. ಮತ್ತೆ ಬೇರೆ ಉಂಟು ನೋಡ್ಬೇಕು. ಮಾವಿನಕಾಯಿ ವಾ ಕ್ಯಾಚ್ ಹಿಡ್ದದ್ದಿಯಾ? ದೊಡ್ಡದುಂಟು ಮಾವಿನ ಹಣ್ಣು. ಈ ಮಾವಿನ ಹಣ್ಣಲ್ಲಿ ರಸಾಯನ ಮಾಡ್ತಾರೆ, ಆಮೇಲೆ ಪದಾರ್ಥ ಎಲ್ಲ ಮಾಡ್ತಾರೆ. ಗುಳ್ಳ ಬಜ್ಜಿ, ಮಾವಿನ ಹಣ್ಣು ಮಿಕ್ಸ್ ಮಾಡಿ ಮಾಂಬಳ ಮಾಡ್ತಿದ್ರು ಮುಂಚೆ ಬಿಸಿಲುಗಾಲದಲ್ಲಿ, ಹಾಗೆಲ್ಲ ಮಾಡ್ತಾರೆ. ನಾವೀಗ ಇದನ್ನು ತಿನ್ನೋದಷ್ಟೇ. ಕೃಷಿ ಅಲ್ವಾ? ಕೃಷಿ. ಒಂದು ಗಿಳಿ ಮೂಕಿದು ಜಾತಿದು, ಅದು ನಮ್ಮದು ಇನ್ನೊಂದು ತೋಟದಲ್ಲಿರುವಂಥದ್ದು. ನಮಸ್ಕಾರ ಸ್ನೇಹಿತರೆ, ಕರಾವಳಿ ಫ್ರೇಮ್ಸ್ ಚಾನಲ್ಗೆ ನಿಮಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಹಿಂದಿನ ವಿಡಿಯೋ ಅಂದರೆ ಮಲ್ಲಿಗೆ ವಿಡಿಯೋಗೆ ಒಂದು ಉತ್ತಮವಾದ ಪ್ರತಿಕ್ರಿಯೆ ನೀಡಿದ್ದೀರಿ ಮತ್ತು ತುಂಬ ಕಮೆಂಟ್ಗಳು ಸಹ ಬಂದಿದೆ. ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಪ್ಡೇಟ್ ಮಾಡ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ತೋಟದಲ್ಲಿ ಮಾವಿನ ಹಣ್ಣು ಆಗಿದೆ, 1-2 ಗಿಡದಲ್ಲಿ. ಅದು ಎಷ್ಟಾಗಿದೆ, ಹೇಗಾಗಿದೆ ಮತ್ತು ಎಷ್ಟು ದೊಡ್ಡದುಂಟು ಮಾವಿನ ಹಣ್ಣು ಎಲ್ಲ ನೋಡುವ ಈ ವಿಡಿಯೋದಲ್ಲಿ. ನಮ್ಮ ತೋಟದಲ್ಲೇ ಉಂಟು. ನಮ್ಮ ತೋಟದಲ್ಲೇ ಮಾವಿನ ಹಣ್ಣು ಆಗ್ತದೆ. ಮಾವಿನ ಗಿಡ ನೆಟ್ಟು ಒಂದು 4-5 ವರ್ಷ ಆಗ್ತಾ ಬಂತು. ಒಳ್ಳೆದಿರ್ತದೆ. ಲಾಸ್ಟ್ ಇಯರ್ಸ್ ಸ್ವಲ್ಪ ಆಗಿತ್ತು, ಈ ಸಲ ಎಷ್ಟಾಗಿದೆ ನೋಡಬೇಕು. ಮತ್ತು ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಸೀಸನಲ್ಲಿ ಒಳ್ಳೆ ಟೇಸ್ಟಿಯಾಗಿರ್ತದೆ ಮಾವಿನ ಹಣ್ಣು. ಮಾವಿನ ಹಣ್ಣು ಬಿದ್ದಿದೆ 1-2. ನೋಡಿ, ದೊಡ್ಡದುಂಟು ಮಾವಿನ ಹಣ್ಣು. ಸ್ಟಾರ್ಟಿಂಗಲ್ಲಿ ತುಂಬ ಇತ್ತು, ಈಗೆಲ್ಲ ತುಂಬ ಆಗಿತ್ತು ಈ ಸಲ. ತುಂಬ ಅಂದರೆ ಮತ್ತೆ ಅದು ಮಳೆ ಇದೆಲ್ಲ ಆಗಿ ಹವಾಮಾನ ಆಚೀಚೆ ಆಗಿ ಹೂ ತುಂಬ ಹೋಗಿತ್ತು. ಈ ಸಲ ಎಲ್ಲ ಮಾವಿನ ಗಿಡದಲ್ಲಿ ಹೆಚ್ಚಿನದೆಲ್ಲ ಹಾಗೆ ಆಗಿದೆ ಅಲ್ವಾ? ಹಣ್ಣು ಮಾತ್ರ ಕಮ್ಮಿ ಆಗಿದೆ. ಒಂದು ಮಾವಿನ ಹಣ್ಣು ಮೇಲೆ ಉಂಟು ನೋಡಿ ಸ್ವಲ್ಪ, ಮತ್ತೆ ಬೇರೆ ಉಂಟು ನೋಡ್ಬೇಕು. ಮಾವಿನಕಾಯಿ ವಾ ಕ್ಯಾಚ್ ಹಿಡ್ದದ್ದಿಯಾ? ಬೇರೆ ಉಂಟಾ ಮಾವಿನ ಹಣ್ಣು ಕಾಯಿ? ಒಂದು ಮರದ್ದು ಆಯಿತು ಕೊಯ್ದು, ಈಗ ಇನ್ನೊಂದು ಮರದ್ದು ಕೊಯ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹೋಗಿ ಆಯ್ತು ಅವರು. ಇದೊಂದು ಮಾವಿನ ಹಣ್ಣು ಸೈಜ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ಲ, ತುಂಬ ಸಣ್ಣ ಉಂಟು. ವಾವ್, ಇದು ಫಸ್ಟ್ ಟೈಮ್ ಆದದ್ದು. ಅಲ್ಲ, ನಿಮಗೆ ಮಾವಿನ ಹಣ್ಣು ಅಂದರೆ ಇಷ್ಟವಾ? ತುಂಬ ಇಷ್ಟ. ಇದರಲ್ಲಿ ಎಷ್ಟು? ಇದರಲ್ಲಿ ಸಹ 4-5 ಆಗಿದೆ ಅಷ್ಟೇ ಅಲ್ಲ? ಈ ಸಲ 2 ಗಿಡದಲ್ಲಿ ಸಹ ಕಮ್ಮಿ ಆದದ್ದು. ಮತ್ತೆ ಕ್ಯಾಚ್ ಹಿಡಿದ್ರು. ಆದರೆ ಬೇರೆ ಎಲ್ಲಿ ಸಹ ಕಾಣೂ ಇಲ್ಲ ಅಲ್ಲ? ನೋಡಿ, ಇದು ನಮ್ಮ ತೋಟದಲ್ಲಿರುವಂಥ ಮಾವಿನ ಮರ. ಸ್ಪ್ರಿಂಕ್ಲರ್ ನೀರು ಜೋರುಂಟು. ನೋಡಿ, ಇದು ನಮ್ಮ ತೋಟದಲ್ಲಿರುವಂಥ ಮಾವಿನ ಮರ.
ಇದೀಗ ಒಂದು 5 ವರ್ಷ ಪ್ರಾಯ ಆಯಿತು, 5ರಿಂದ 6 ವರ್ಷ ಪ್ರಾಯ ಆಗಿದೆ ಈ ಮರಕ್ಕೆ. ಇದರ ಸ್ಪೆಷಲ್ ಅಂತ ಹೇಳಿದರೆ 5 ವರ್ಷದಲ್ಲೇ ಈಗ ನಮಗೆ ಮಾವಿನ ಹಣ್ಣು ಆಗಿದೆ. ಇದನ್ನು ನಾವು ನರ್ಸರಿಯಿಂದ ತಂದದ್ದು, ನೀಲಮ್ಮ ಹಣ್ಣು ಅಂತ ಹೇಳಿ. ನೀಲಮ್ಮಲ್ಲ, ಕಶಿಕುಕ್ಕು ಅಂತ ಕೊಟ್ಟಿದ್ದಾರೆ ಅವರು. ಮತ್ತೊಂದು ಆಚೆ ಸೈಡ್ ಇರುವಂಥದ್ದು ಮಂಗನಪಲ್ಲಿ ಇಂಥ ಮಾವಿನ ಹಣ್ಣು. ಈಗ 5 ವರ್ಷದಲ್ಲಿ ನಮಗೆ ಒಂದು 2 ಸಲ ಹಣ್ಣು ಸಿಕ್ಕಿದೆ ಇದರಲ್ಲಿ. ವಿಶೇಷತೆ ಅಂತ ಹೇಳಿದರೆ ಒಂದು ಅಂದರೆ ಈಗ 10ರಿಂದ 20 ಅಡಿ ಜಾಗ ಬೇಕಾಗ್ತದೆ. ದೊಡ್ಡ ಮರ ಆಗೋದಿಲ್ಲ ಸದ್ಯಕ್ಕೆ, ಇನ್ನು ಸ್ವಲ್ಪ ದೊಡ್ಡದಾಗ್ತದೆ. ಮಾವಿನ ಗಿಡ ನಡಬೇಕಾದ್ರೆ ಒಂದು 10ರಿಂದ 20 ಅಡಿ ಜಾಗ ಬೇಕಾಗ್ತದೆ. ಅದರ ಸುತ್ತಮುತ್ತ ಯಾವುದು ಗಿಡಗಳು ಎಲ್ಲ ಇರಬಾರ್ದು. ನಮ್ಮದು ಇಲ್ಲಿ ಸ್ವಲ್ಪ ಬಾಳೆ ಗಿಡ ಉಂಟು, ಅದನ್ನು ಕ್ಲಿಯರ್ ಮಾಡಬೇಕು. ಆ್ಯಕ್ಚುಲಿ ಸಣ್ಣದಿರುವಾಗ ಸ್ವಲ್ಪ ನೀರಿನ ಅವಶ್ಯಕತೆ ಇರ್ತದೆ. ನಾವು ಸ್ಪ್ರಿಂಕ್ಲರ್ ಹಾಕಿರೋದ್ರಿಂದ ಒಂದೇ ಪ್ರಮಾಣದಲ್ಲಿ ನೀರು ಬೀಳ್ತಾ ಉಂಟು ಗಿಡಗಳಿಗೆ. ವಿಶೇಷತೆ ಅಂತ ಹೇಳಿದರೆ ಕೆಮಿಕಲ್ ಫ್ರೀ ಆದಂಥ ಮಾವಿನ ಹಣ್ಣು ಸಿಗ್ತದೆ ನಮಗೆ. ಅಂದರೆ ಯಾವುದೇ ಒಂದು ಪ್ರಿಸರ್ವೇಟಿವ್ ಹಾಕದೆ ಇರುವಂತಹ ಒಂದು ಮಾವಿನ ಹಣ್ಣು. ನಮ್ಮ ತೋಟದಲ್ಲಿ ಆದದ್ದು ಮಾವಿನ ಹಣ್ಣು ತಿನ್ನಲಿಕ್ಕೆ ಇನ್ನೊಂದು ಖುಷಿ. ಹಾಗೆ ನಿಮ್ಮೊಟ್ಟಿಗೆ ನಮ್ಮದೊಂದು ಖುಷಿಯನ್ನು ಹಂಚಿಕೊಳ್ಳುವ ಅಂತ ಈ ವಿಡಿಯೋ ಮಾಡಿದಷ್ಟೇ ಉದ್ದೇಶ. ಮಾವಿನ ಗಿಡಕ್ಕೆ ಮೊದಲ ಒಂದು 2-3 ವರ್ಷ ನೀರಿನ ಅವಶ್ಯಕತೆ ತುಂಬ ಇರ್ತದೆ. ಅಂದರೆ ನಾವು ನೀರು ಕೊಡಬೇಕು, ಮತ್ತು ಅದು ಬೇರು ಕೆಳಗೆ ಹೋಗಿ ಅದಕ್ಕೆ ಬೇಕಾದ ನೀರನ್ನು ಅದೇ ಸಂಗ್ರಹ ಮಾಡಿಕೊಳ್ತದೆ. ಸ್ಟಾರ್ಟಿಂಗ್ ಒಂದು 2-3 ವರ್ಷ ತುಂಬ ಆರೈಕೆ ಮಾಡಬೇಕು. ಅಂದರೆ ತುಂಬ ಅಂದರೆ ನೀರು ಕೊಡ್ತಾ ಇದ್ದರೆ ಆಯಿತು. ಮಳೆಗಾಲದಲ್ಲಿ ನೀರು ಕೊಡುವ ಅವಶ್ಯಕತೆ ಇಲ್ಲ, ಮಳೆ ನೀರಲ್ಲಿ ಅದು ಬದುಕಿಕೊಳ್ತದೆ. ನಿಮ್ಮಲ್ಲಿಯೂ ಮಾವಿನ ಗಿಡ ನೆಡಲಿಕ್ಕೆ ಬೇಕಾದಷ್ಟು ಜಾಗ ಇದ್ದಲ್ಲಿ ಖಂಡಿತವಾಗಿಯೂ ಒಂದು ಮಾವಿನ ಗಿಡ ನೆಡಬೇಕು ಅಂತ ಒಂದು ಹೇಳ್ತೇನೆ. ಯಾಕಂದರೆ ನಮ್ಮಲ್ಲೇ ಆದ ಹಣ್ಣು ತಿನ್ನೋದಂದರೆ ಅದರದ್ದು ಖುಷಿ ಮತ್ತು ಆ ಸ್ಯಾಟಿಸ್ಫ್ಯಾಕ್ಷನೇ ಬೇರೆ. ಆ ಉದ್ದೇಶದಲ್ಲಿ ಎಲ್ಲರೂ ಒಂದೊಂದು ಜಾಗ ಇದ್ದರೆ ಮಾವಿನ ಹಣ್ಣಿನ ಗಿಡವನ್ನು ನೆಡಿ. ನಮ್ಮದು 2-3 ಗಿಡದಲ್ಲಿ ಸೇರಿ ಇಷ್ಟು ಮಾವಿನ ಹಣ್ಣಾಗಿದೆ. ಮಾವಿನ ಹಣ್ಣು ಹಣ್ಣಾಗಲಿಕ್ಕೆ ಇಡೋದು ಹೇಗೆ ಹೇಳಿದರೆ, ಹೀಗೆ ಬೈಹುಲ್ಲು ಹಾಕಬೇಕು. ಬೈಹುಲ್ಲು ಹಾಕಿ ಹೀಗೆ ಇಡ್ತಾ ಹೋಗ್ಬೋದು. ಆದಷ್ಟು ಒಂದರ ಮೇಲೆ ಒಂದು ಇಡಬಾರ್ದು, ದೂರದಲ್ಲಿ ಇಡಬೇಕು. ಈ ಸತಿ ನಮ್ಮ ತೋಟದಲ್ಲಿ ಆದ ಮಾವಿನ ಹಣ್ಣು ಇಷ್ಟೇ. ಅಂದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿತ್ತು, ಕೆಲವೆಲ್ಲ ಕೆಳಗೆ ಬಿದ್ದು ಹಾಳಾಗಿ ಹೋಗಿದೆ. ಮಳೆ ಗಾಳಿ ಎಲ್ಲ ಜಾಸ್ತಿ ಇತ್ತಲ್ಲ, ಅಂದರೆ ಮಿಡಿ ಹೋಗಿತ್ತು, ಮಾವಿನ ಹಣ್ಣು ಆಗಿರಲಿಲ್ಲ. ಮಾವಿನ ಹಣ್ಣು ಆಗಿತ್ತು, ಗಾಳಿಯಲ್ಲಿ ಬಿದ್ದು ಹೋಗಿದೆ ಕೆಲವು. ಆಯಿತು. ಅಂದರೆ ಈ ಮಾವಿನ ಹಣ್ಣಲ್ಲಿ ರಸಾಯನ ಮಾಡ್ತಾರೆ, ಆಮೇಲೆ ಪದಾರ್ಥ ಎಲ್ಲ ಮಾಡ್ತಾರೆ. ಗುಳ್ಳ ಬಜ್ಜಿ ಮಾವಿನ ಹಣ್ಣು ಮಿಕ್ಸ್ ಮಾಡಿ, ಮಾಂಬಳ ಮಾಡ್ತಿದ್ರು ಮುಂಚೆ ಬಿಸಿಲುಗಾಲದಲ್ಲಿ, ಹಾಗೆಲ್ಲ ಮಾಡ್ತಾರೆ. ನಾವೀಗ ಇದನ್ನು ತಿನ್ನೋದಷ್ಟೇ. ಕೃಷಿ ಅಲ್ವಾ? ಕೃಷಿ. ಒಳ್ಳೆ ಕಾಟ ಆಗಿದ್ರೆ ಸಾಸಿವೆ ಮತ್ತು ಕೆಲವೆಲ್ಲ ಮಾಡ್ತೇವೆ. ಇನ್ನೊಂದು ಗಿಳಿ ಮುಕ್ಕಿದ್ದು ಜಾತಿದ್ದು, ಅದು ನಮ್ಮದು ಇನ್ನೊಂದು ತೋಟದಲ್ಲಿ ಇರುವಂಥದ್ದು. ಇದು ಆ್ಯಕ್ಚುಲಿ ಮಾವಿನ ಹಣ್ಣು ಕೊಯ್ಲಿಕ್ಕೆ ಮಾಡಿದ ತೊಡಂಕಲ್ಲ. ಆ್ಯಕ್ಚುಲಿ ಇದು ದೀಪಾವಳಿಗೆ ಗೂಡುದೀಪ ಇರಿಸಲಿಕ್ಕೆ ಮಾಡಿದ್ದು. ಆ್ಯಕ್ಚುಲಿ ಅದರಲ್ಲೇ ನಾವು ಮಾವಿನ ಹಣ್ಣು ಕೊಯ್ದು ಎರಡಕ್ಕೂ ಯೂಸ್ ಆಯ್ತು. ಬುಟ್ಟಿ ಕಟ್ಟಿ ಮಾಡಬೇಕು ಆ್ಯಕ್ಚುಲಿ, ಕೆಳಗೆ ಬೀಳದಾಗಿ. ನಾವು ಇದರಲ್ಲಿ ಕಟ್ ಮಾಡೋದು, ಕೈಯಲ್ಲಿ ಕ್ಯಾಚ್ ಹಿಡಿಯೋದು. ಒಳ್ಳೆ 4-5 ಮಾವಿನ ಹಣ್ಣಲ್ಲ ಅದಕ್ಕೆ. ಹೌದು, ಅದಕ್ಕೆ ಪುನಃ ಯಾರು ಮಾಡೋದು ಅಲ್ವಾ? ಇದಾಗಿತ್ತು ನಮ್ಮದು ಈ ಸತಿದ್ದು ಮಾವಿನ ಹಣ್ಣಿದ್ದು ವಿಡಿಯೋ. ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಬಾಯ್ ಬಾಯ್.